ಡೆಲ್ಲಿ ಬಿಸಿಲಲ್ಲೂ ಕಾಕ್ರೋಚ್ಗಳ ಅಬ್ಬರ. ಜಂತರ್ ಮಂತರ್ನಲ್ಲಿ ಅಮಿತ್ ಶಾ ಪೊಲೀಸರ ಗೂಂಡಾಗಿರಿ. ಪ್ರತಿಭಟನಾಕಾರರಿಗೆ ಕುಡಿಯೋ ನೀರು, ಟಾಯ್ಲೆಟ್ ವ್ಯವಸ್ಥೆ ಸಿಗದ ಹಾಗೆ ಮಾಡ್ತಿದ್ದಾರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಕಾಕ್ರೋಚ್ ಜನತಾ ಪಾರ್ಟಿಯವರು ಕಳೆದೊಂದು ವಾರದಿಂದ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಯಾವಾಗ ಈ ಒಂದು ಪ್ರತಿಭಟನೆಗೆ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಶುರು ಮಾಡಿದ್ರು, ದೆಹಲಿ ಪೊಲೀಸರು ಸಡನ್ ಆಗಿ ಅಲರ್ಟ್ ಆಗ್ಬಿಟ್ರು. ಅಭಿಜಿತ್ ದೀಪ್ಗೆ ಹೇಳ್ತಿರೋ ಪ್ರಕಾರ ಭಾನುವಾರ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡೋರಿಗೆ ಕುಡಿಯೋ ನೀರು, ಟಾಯ್ಲೆಟ್ ವ್ಯವಸ್ಥೆ ಸಿಗದ ಹಾಗೆ ಮಾಡಿದ್ದಾರೆ. ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಸಖತ್ ಪ್ರೆಷರ್ ಹಾಕಿ ಇನ್ನಿಲ್ಲದ ಕಾಟವನ್ನ ಕೊಡ್ತಿದ್ದಾರೆ. ಸೊ ಒಂಥರ ಇವರನ್ನೆಲ್ಲ ಜಿರಳೆಗಳ ತರನೇ ಕೀಳಾಗಿ ನೋಡ್ತಿದ್ದಾರೆ. ಸೋನಂ ವಾಂಗ್ಚುಕ್ ಅವರು ತಂದಿದ್ದಂತಹ ಪೋರ್ಟೇಬಲ್ ಟಾಯ್ಲೆಟ್ ಅನ್ನು ಸಹ ಪೊಲೀಸರು ಒಳಗೆ ಬಿಟ್ಟಿಲ್ಲ. ದೆಹಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಹಠಕ್ಕೆ ಬಿದ್ದಿದ್ದಾರೆ ಅಂತಂದ್ರೆ, ಪ್ರತಿಭಟನೆ ಮಾಡೋರ ತಲೆಗೆ ಇಟ್ಕೊಳ್ಳೋಕೆ ತಂದಿದ್ದಂಥ ದಿಂಬುಗಳನ್ನು ಸಹ ಒಳಗ್ ತಗೋಕ್ ಬಿಡ್ದೇನೆ ಕಿರಿಕಿರಿ ಮಾಡ್ತಿರೋದು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೋನಂ ವಾಂಗ್ಚುಕ್ ಅವರು ಎಂಟ್ರಿ ಆಗೋಕ್ಕಿಂತ ಮೊದಲು ತನಕ ದೆಹಲಿ ಪೊಲೀಸರಾಗ್ಲಿ ಅಥವಾ ಸರ್ಕಾರವಾಗ್ಲಿ ಕಾಕ್ರೋಚ್ ಜನತಾ ಪಾರ್ಟಿನ ಅಷ್ಟಾಗಿ ಕೇರ್ ಮಾಡಿರ್ಲಿಲ್ಲ. ಯುವಕರು ಮನಸ್ಸಿನ ಬೇಸರ, ಏನೋ ಕೋಪವನ್ನು ಹೊರಹಾಕೋಕೆ ಏನೋ ಮಾಡ್ತಿದ್ದಾರೆ, ಮಾಡ್ಕೊಳ್ಳಿ ಬಿಡಿ, 4 ಘೋಷಣೆ ಕೂಗಿ ಮನೆಗೆ ಹೋಗ್ತಾರೆ ಬಿಡು ಅಂತ ಸರ್ಕಾರ ಸುಮ್ಮನಿತ್ತೋ ಏನೋ. ಆದ್ರೆ ಸೋನಂ ವಾಂಗ್ಚುಕ್ ತರಹದ ದೊಡ್ಡ ಲೀಡರ್ ಯಾವಾಗ ಮುಂಚೂಣಿಗೆ ಬಂದು ಉಪವಾಸ ಕೂತ್ರೋ, ಆಗ ಸರ್ಕಾರಕ್ಕೆ ಅಸಲಿ ತಲೆಬಿಸಿ ಶುರುವಾಯಿತು. ಈಗ ಇವ್ರಿಗೆ ಸಪೋರ್ಟ್ ಮಾಡೋಕೆ ರೈತ ಸಂಘಟನೆಗಳು ಕೈ ಜೋಡಿಸಿದೆ. ರೈತರು ಎಲ್ಲಿ ದೆಹಲಿಯನ್ನ ನುಗ್ಗಿಬಿಡ್ತಾರೋ ಅಂತ ಪೊಲೀಸರು ಅವರನ್ನ ದಾರಿಯಲ್ಲೇ ತಡೆದು ಕೆಲವರನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ನಮ್ಮ ದೇಶದಲ್ಲಿ ಪ್ರತಿಭಟನೆ, ಧರಣಿ ಅಂದ ತಕ್ಷಣ ಅದನ್ನ ಒಂದ್ ರೀತಿ ಇಲ್ಲಿಗಲ್, ತಪ್ಪು ಅಥವಾ ದೇಶದ್ರೋಹ ಅನ್ನೋ ತರ ಬಿಂಬಿಸೋಕೆ ಒಂದು ದೊಡ್ಡ ಗ್ಯಾಂಗ್ ರೆಡಿಯಾಗಿ ಕೂತಿರತ್ತೆ. ಇಷ್ಟೆಲ್ಲಾ ನೆಗೆಟಿವಿಟಿ ಇದ್ರೂ ಸಹ ಸಿಜೆಪಿ ಮಾಡಿರುವಂತ ದೊಡ್ಡ ಸಾಧನೆ ಏನಪ್ಪಾ ಅಂತಂದ್ರೆ, ಸಾಮಾನ್ಯ ಜನ, ಚಿಕ್ಕ ಚಿಕ್ಕ ಮಕ್ಕಳು, ಪೋಷಕರು, ವಯಸ್ಸಾದ ಮುದುಕರು ಸಹ ಜಂತರ್ ಮಂತರ್ ಕಡೆಗೆ ಹೆಜ್ಜೆ ಇಡೋ ಹಾಗೆ ಮಾಡಿದ್ದು. ಈ ಪ್ರತಿಭಟನೆ ಸಂಪೂರ್ಣವಾಗಿ ಫ್ಲಾಪ್ ಆಯಿತು ಅಂತ ಯಾರೂ ಬಾಯಿ ತೆರೆದು ಹೇಳೋಕ್ ಆಗದ ಹಾಗೆ ಸಕ್ಸಸ್ ಆಗ್ತಾ ಇದೆ. ಸೊ ಪ್ರತಿಯೊಬ್ಬರು ಬಂದು ಸಿಜೆಪಿಗೆ ಧೈರ್ಯ ತುಂಬುತ್ತಿದ್ದಾರೆ. ಇವರ ಪ್ರಮುಖ ಬೇಡಿಕೆ ಏನು ಅಂತಂದ್ರೆ, ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು. ದೇಶದಲ್ಲಿ ಬರೋಬ್ಬರಿ 17 ಜನ ಸ್ಟೂಡೆಂಟ್ಸು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಇದು ನಡೆಯಲೇಬಾರದಾದಂಥ ಒಂದು ಘಟನೆ. ಸೊ ನಮ್ಮ ಪ್ರಧಾನ ಮಂತ್ರಿ ಅವರು ಮನ್ ಕಿ ಬಾತಲ್ಲಾದ್ರೂ ಈ ವಿಷಯ ಮಾತಾಡ್ತಾರೆ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ರು. ಆದರೆ ಈ ಶಿಕ್ಷಣ ವ್ಯವಸ್ಥೆ ಹಾಳಾಗಿರೋ ಬಗ್ಗೆ ಒಂದೇ ಒಂದು ಹನಿ ಮಾತಾಡಿಲ್ಲ. ಇವತ್ತು ವಿದ್ಯಾರ್ಥಿಗಳು ಜೀವ ಕಳೆದುಕೊಳ್ತಾ ಇದ್ರೆ ಅವರ ತಾಯಂದಿರ ಹೊಟ್ಟೆ ಎಷ್ಟು ಉರಿತಿರ್ಬೇಡ. ತಂದೆ ತಾಯಿ ತಮ್ಮ ಮಕ್ಕಳನ್ನ ಓದಿಸೋಕೆ ಇರೋ ಬರೋ ಜಮೀನೆಲ್ಲ ಮಾರಿ ಸಾಲ ಮಾಡಿ ಮಾಡ್ತಾರೆ. ಆದ್ರೆ ಇವತ್ತು ಸರ್ಕಾರ ಇಡೀ ದೇಶದ ಸ್ಟೂಡೆಂಟ್ಸ್ಗಳನ್ನ ಬೀದಿಗೆ ತಂದು ನಿಲ್ಲಿಸಿದೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಒಂದ್ ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಪಬ್ಲಿಕ್ ಸೇರ್ಕೊಂಡು ಸರ್ಕಾರ ಹಾಗೂ ಧರ್ಮೇಂದ್ರ ಪ್ರಧಾನ್ ಅವರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ರೆ, ಇನ್ನೊಂದ್ ಕಡೆ ಈ ಇಡೀ ಸಿಸ್ಟಮ್ ಮತ್ತು ಸರ್ಕಾರದ ಫ್ಯಾನ್ಸ್ ಸುಮ್ಮನೆ ಕೂತಿಲ್ಲ. ಸಿಜೆಪಿಯನ್ನ ಡ್ಯಾಮೇಜ್ ಮಾಡೋಕೆ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನ ಎತ್ತುತ್ತಿದ್ದಾರೆ. ಇವ್ರಿಗೆ ಫಂಡಿಂಗ್ ಎಲ್ಲಿಂದ ಬರ್ತಿದೆ, ಇವರ ಅಸಲಿ ಉದ್ದೇಶ ಏನು, ಪ್ರತಿಭಟನೆಯಲ್ಲಿ ಹೆಣ್ಮಕ್ಳೇ ಇಲ್ವಲ್ಲ, ಯಾಕೆ, ಇವರು ಮಹಿಳಾ ವಿರೋಧಿಗಳ ಅಂತೆಲ್ಲ ಕಾಲೆಳಿತಿದ್ದಾರೆ. ಕೊನೆಗೆ ಈ ಜಿರಳೆಗಳ ಪಾರ್ಟಿಗೆ ಏನ್ ಫ್ಯೂಚರ್ ಇದೆ ಅಂತಾನು ಕೇಳ್ತಾರೆ. ಸೊ ಕೇವಲ 1 ತಿಂಗಳ ಹಿಂದೆ ಒಂದು ಮೀಮ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡಿದ ತಕ್ಷಣ ರಿಯಲ್ ಆಗಿ ಪ್ರತಿಭಟನೆ ಮಾಡೋಕ್ಕಾಗಲ್ಲ ಅಂತ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇವರನ್ನ ಫುಲ್ ಇಗ್ನೋರ್ ಮಾಡಿದ್ದು ಮತ್ತು ಆಡ್ಕೊಂಡಿದ್ವು. ಸೊ ಕೇವಲ 100 ಜನ ಸೇರ್ಕೊಂಡು ದೇಶ ಬದಲಾಯಿಸ್ತಾರಾ ಅಂತ ಕೇಳಿದ್ರು. ಆದರೆ ಸಕ್ಸಸ್ ಸಿಗೋ ಹಂತದಲ್ಲಿ ಮೊದಲನೇದೇ ಜನ ನಮ್ಮನ್ನ ಇಗ್ನೋರ್ ಮಾಡೋದು. ಕಳೆದ 7 ವರ್ಷಗಳಲ್ಲಿ 60ಕ್ಕೂ ಹೆಚ್ಚು ಪೇಪರ್ ಲೀಕ್ ಆದಾಗ ಮತ್ತು ಮೊನ್ನೆ ತಾನೇ ನೀಟ್ ಪೇಪರ್ ಲೀಕ್ ಹಗರಣ ನಡೆದಾಗ ಸರ್ಕಾರ ವಿದ್ಯಾರ್ಥಿಗಳನ್ನ ಹೀಗೆಯೇ ಇಗ್ನೋರ್ ಮಾಡಿತ್ತು. ಸಿಜೆಪಿ ವೈರಲ್ ಆದಾಗ್ಲೂ ಜನ ಅದನ್ನ ಕೇವಲ ಒಂದು ಜೋಕ್ ಅಂದ್ಕೊಂಡ್ಬಿಟ್ಟಿದ್ರು. ಸರ್ಕಾರ ಕೂಡ ಲೈಟ್ ಆಗಿ ತಗೊಂಡಿತ್ತು. ಆದ್ರೆ ಇವತ್ತು ಪ್ರತಿಭಟನೆ 3ನೇ ಹಂತಕ್ಕೆ ಬಂದಿದೆ. ಅಂದ್ರೆ ಸಿಸ್ಟಮ್ ಇವರ ಜೊತೆ ಜಗಳ ನಿಂತಿದೆ. ಪುಣೆ ಮತ್ತು ಜೈಪುರದಲ್ಲೂ ಇವರು ಪ್ರತಿಭಟನೆ ಮಾಡೋಕ್ ಹೋದಾಗ ಅಜಿತ್ ದೀಪ್ಗೆ ಯಾರೋ ಒಬ್ಬ ಬಂದು ಕಪಾಳಕ್ಕೆ ಹೊಡೆದ. ಯಾಕಂತಂದ್ರೆ ಇಲ್ಲಿ ಕೆಲವರಿಗೆ ಗೋಡ್ಸೆ ಸಿದ್ಧಾಂತನೇ ಹೆಚ್ಚಲ್ವಾ. ಸೊ ಇಂಥ ಹಿಂಸೆಯನ್ನ ಜನ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸ್ತಾರೆ. ಸೊ ಸತ್ಯ ಇಟ್ಕೊಂಡು ಬೌದ್ಧಿಕವಾಗಿ ವಾದ ಮಾಡೋಕೆ ಯೋಗ್ಯತೆ ಇಲ್ಲದೆ ಇರುವಾಗ ಹೀಗೆ ಅಲ್ವಾ ಮಾಡೋದು, ಹೊಡೆಯೋದು, ಬಡಿಯೋದು, ಇದೇ ಅಲ್ವಾ ಅವ್ರ ಭಾಷೆ ಆಗಿರೋದು. ಸೊ ಇದು ಸರ್ಕಾರ ಇವರನ್ನ ನೋಡಿ ಹೆದರಿ ಫೈಟ್ ಮಾಡ್ತಾ ಇರೋದಕ್ಕೆ ಸಾಕ್ಷಿ. ಇನ್ನು ಡೆಲ್ಲಿಯ 40 ಡಿಗ್ರಿ ಸೆಕೆ ಮತ್ತು ಉಸಿರುಗಟ್ಟಿಸುವಂಥ ವಾತಾವರಣದಲ್ಲಿ ಕಳೆದ 1 ವಾರದಿಂದ ಜಂತರ್ ಮಂತರದಲ್ಲಿ ಈ ಯುವಕರು ಯುವತಿಯರು ಕೂತಿದ್ದಾರೆ ಅಂತಂದ್ರೆ ಸಣ್ಣ ವಿಷಯ ಅಲ್ಲ. ಕೇವಲ 1 ತಿಂಗಳಲ್ಲಿ ಇಂಥದ್ದೊಂದು ಸ್ಟೇಜ್ ರೆಡಿ ಮಾಡಿ ಹೋರಾಟ ಮಾಡ್ತಿರೋದನ್ನ ಫ್ಲಾಪ್ ಅನ್ನೋಕೆ ಯಾರಿಗೂ ಯೋಗ್ಯತೆ ಇಲ್ಲ. ಇದರಿಂದ ಸಿಸ್ಟಮ್ ಒಳಗಡೆ ನಡುಕ ಶುರುವಾಗಿದೆ ಅನ್ನೋದಂತೂ ಗ್ಯಾರಂಟಿ.
ಸೊ ಇನ್ನು ಯಾರನ್ನಾದ್ರೂ ಜೈಲಿಗೆ ಹಾಕದೇನೆ ಅವರ ಇಮೇಜ್ ಹಾಳು ಮಾಡೋದು ಮತ್ತು ಅವರನ್ನ ಕಾಮಿಡಿ ಮಾಡೋದು ಈ ಸರ್ಕಾರದ ಹಳೆ ಟ್ರಿಕ್. ಸಿಜೆಪಿ ಫೇಮಸ್ ಆಗ್ತಿದ್ದ ಹಾಗೆ ಅವರಿಗೆ ದಲಿತರ ಸಮಸ್ಯೆ ಮತ್ತು ಮೀಸಲಾತಿ ಬಗ್ಗೆ ನಿಮ್ಮ ನಿಲುವೇನು ಅಂತ ಕನ್ಫ್ಯೂಸಿಂಗ್ ಆದಂತ ಒಂದು ಟ್ರ್ಯಾಪಿಂಗ್ ಪ್ರಶ್ನೆಗಳನ್ನ ಕೇಳೋದು. ಅದಕ್ಕೆ ದೀಪ್ಗೆ ಸ್ವತಃ ಒಬ್ಬ ದಲಿತ ಅಂತ ಟ್ವಿಟರ್ನಲ್ಲಿ ಹಾಕಿ ಆ ಬಲೆಯಿಂದ ಇನ್ಸ್ಟೆಂಟ್ ಆಗಿ ಬಚಾವಾದ್ರು. ನೆಕ್ಸ್ಟ್ ನಿಮ್ಮ ಗ್ರೂಪ್ ಅಲ್ಲಿ ಮಹಿಳಾ ಪ್ರಾತಿನಿಧ್ಯತೆ ಯಾಕಿಲ್ಲ ಅಂತ ಕೇಳಿ ಇವರನ್ನ ಮಹಿಳಾ ವಿರೋಧಿಗಳು ಅಂತ ಬಿಂಬಿಸೋಕೆ ನೋಡಿದ್ರು. ಯಾವುದೇ ಆರ್ಗನೈಸೇಷನ್ ಅಲ್ಲಿ ಹೆಣ್ಮಕ್ಳು ಇರಬೇಕು ಅನ್ನೋದು ನಿಜ, ಆದ್ರೆ ಈ ಪ್ರಶ್ನೆಯನ್ನ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಷಯವನ್ನ ಸೈಡ್ಲೈನ್ ಮಾಡೋಕೆ ಒಂದು ಆಯುಧವಾಗಿ ಬಳಸ್ಕೊಳ್ತಿದ್ದಾರೆ ಅನ್ನೋದು ಕಾಣಿಸುತ್ತೆ. ಇನ್ನು ಬಿಜೆಪಿಯ 31 ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳಲ್ಲಿ ಎಷ್ಟು ಜನ ಮಹಿಳೆಯರಿದ್ದಾರೆ? ನಿರ್ಮಲಾ ಸೀತಾರಾಮನ್ ಒಬ್ಬರನ್ನ ಬಿಟ್ರೆ ಉಳಿದವ್ರ ಹೆಸರನ್ನ ಗೂಗಲ್ ಮಾಡದೆ ಯಾರ ಹತ್ರ ಹೇಳೋಕ್ಕಾಗತ್ತೆ? ಸರ್ಕಾರದ ಸಂಪುಟದಲ್ಲೇ ಮಹಿಳೆಯರ ಸಂಖ್ಯೆ ಇಷ್ಟು ಕಡಿಮೆ ಇರುವಾಗ ಅದರ ಬಗ್ಗೆ ಕೇಳದೆ ಕೇವಲ 1 ತಿಂಗಳ ಮಗುವಂತಿರುವಂತ ಈ ಆರ್ಗನೈಸೇಷನ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗೇನೆ ಉಮರ್ ಖಾಲಿದ್ ಬಗ್ಗೆ ನಿಮ್ಮ ಕಮೆಂಟ್ ಏನು ಅಂತ ಇವರನ್ನ ಸಿಕ್ಸೋಕ್ ನೋಡಿದ್ರು. ಒಬ್ಬ ಮನುಷ್ಯ 5 ವರ್ಷದಿಂದ ಜೈಲಲ್ಲಿದ್ರು, ಸರ್ಕಾರ ಇನ್ನೂ ಕೇಸನ್ನ ವಿಚಾರಣೆಗೆ ಶುರು ಮಾಡಲಿಲ್ಲ ಅಂತಂದ್ರೆ ಒಂದೋ ಸರ್ಕಾರದ ಹತ್ರ ಯಾವುದೇ ಸಾಕ್ಷಿ ಇಲ್ಲ ಅಂತಂದ್ರೆ ಇದು ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಸರ್ಕಾರ ಇರಬೇಕು. ಆದ್ರೆ ಸ್ಟೂಡೆಂಟ್ಸ್ ಹೋರಾಟದ ಬಗ್ಗೆ ಉಮರ್ ಖಾಲಿದ್ ಮ್ಯಾಟರ್ ತರ್ತಿರೋದು ಕೇವಲ ಜನರ ಗಮನವನ್ನು ಬೇರೆಡೆ ಸೆಳೆಯೋಕೆ. ಇದು ದೇಶ ವಿರೋಧಿ ಪ್ರತಿಭಟನೆ, ಹಿಂದೂ ವಿರೋಧಿ ಘೋಷಣೆ ಕೂಗ್ತಿದ್ದಾರೆ, ಜಾರ್ಜ್ ಸೋರೋಸ್ ದುಡ್ಡಲ್ಲಿ ನಡೀತಾ ಇದೆ ಅಂತ ಐಟಿ ಸೆಲ್ ಮತ್ತು ರೈಟ್ ವಿಂಗ್ ಮೀಡಿಯಾಗಳು ಕತೆ ಕಟ್ಟೋಕೆ ನೋಡಿದ್ರು. ಆದ್ರೆ ಅವ್ರಿಗೆ ಯಾವುದೇ ಪ್ರೂಫ್ ಸಿಗ್ಲಿಲ್ಲ. ಕೊನೆಗೆ ಇವರು ಪ್ರತಿಭಟನೆಯನ್ನ ಹಾಡೋದು ಕುಣಿಯೋದನ್ನ ನೋಡಿ ಇದೇನ್ ಮಜಾ ಮಾಡ್ತಿದ್ದೀರಾ ಅಂತಂದ್ರು. ಅಲ್ಲ, ಪ್ರತಿಭಟನೆ ಮಾಡೋಕೆ ಇಂಥದ್ದೇ ಒಂದು ಸಿಲೆಬಸ್ ಇರಬೇಕು ಅಂತ ಏನಾದ್ರು ಸಂವಿಧಾನದಲ್ಲಿ ಬರೆದಿದ್ದಾರಾ? ಅಥವಾ ಯಾವುದೇ ಪ್ಲಾನ್ ಇಲ್ಲದೆ ಜನರೇ ಸೇರಿ ಮಾಡ್ತಾ ಇರುವಂತ ಆರ್ಗ್ಯಾನಿಕ್ ಪ್ರತಿಭಟನೆ ಇದು? ಜನ ಕವಿತೆ ಹೇಳ್ತಾರೋ, ಲಂಗರ್ ಹಾಕಿ ಊಟ ಮಾಡ್ತಾರೋ, ಇಲ್ಲ ಎಲ್ಲಾ ಧರ್ಮದವರು ಒಟ್ಟಾಗಿ ಪ್ರತಿಭಟನೆ ಮಾಡ್ತಿರೋದೇ ಇದರ ಅಸಲಿ ಬ್ಯೂಟಿ ಅಲ್ವಾ? ಸೊ ಸರ್ಕಾರ ಈ ಪ್ರತಿಭಟನೆಯನ್ನ ತನ್ನ ಲಾಭಕ್ಕಾಗಿ ಯೂಸ್ ಮಾಡ್ಕೊಳ್ತಿದೆ ಅನ್ನೋ ಆರೋಪದಲ್ಲಿ ಸ್ವಲ್ಪ ನಿಜ ಇದೆ ಅಂತ ಅನ್ಸುತ್ತೆ. ಸೊ ಸಿ ವೋಟರ್ ಸಮೀಕ್ಷೆಗಳ ಪ್ರಕಾರ ಒಂದು 45%ಗೂ ಹೆಚ್ಚು ಜನ ಮತ್ತು 50%ಗೂ ಹೆಚ್ಚು ಯುವಕರು ಪೇಪರ್ ಲೀಕ್ಗೆ ಧರ್ಮೇಂದ್ರ ಪ್ರಧಾನ್ ಅವರೇ ಡೈರೆಕ್ಟ್ ಕಾರಣ ಅಂತ ಅನ್ಕೊಂಡಿದ್ದಾರೆ. ಸೊ ಸರ್ಕಾರದ ಮೇಲಿರುವಂತ ಈ ಭಾರಿ ಆಕ್ರೋಶ ಲಾಭ ಕಾಂಗ್ರೆಸ್ ಅಥವಾ ಆಪ್ನಂತಹ ಅಪೋಸಿಷನ್ ಪಾರ್ಟಿಗಳಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಈ ಯುವಕರ ಸಂಘಟನೆಗೆ ಸರ್ಕಾರವೇ ಸ್ವಲ್ಪ ಲೈಸೆನ್ಸ್ ಕೊಟ್ಟು ಪ್ರತಿಭಟನೆ ಮಾಡಿಸ್ತಾ ಇರಬಹುದೇನೋ. ಸೊ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ರೆ ಪೊಲೀಸರು ಲಾಠಿ ಬೀಸಿ ವಾಟರ್ ಕ್ಯಾನನ್ ಹೊಡಿತಾರೆ. ಆದ್ರೆ ಸಿಜೆಪಿಗೆ ಸಿಗ್ತಿರುವಂತಹ ಟ್ರೀಟ್ಮೆಂಟ್ ಸ್ವಲ್ಪ ಬೇರೆ ರೀತಿ ಇದೆ. ಇನ್ನು ಹಿಸ್ಟ್ರಿ ನೋಡಿದ್ರೆ ಬ್ರಿಟಿಷರು ಕೂಡ ಕಾಂಗ್ರೆಸ್ ಸಂಸ್ಥೆಯನ್ನ ಇಂಥದ್ದೇ ಒಂದು ಸೇಫ್ಟಿ ವಾಲ್ಟ್ ಅಂತ ಅನ್ಕೊಂಡಿದ್ರು. ಆದ್ರೆ ಅದೇ ಕಾಂಗ್ರೆಸ್ ಮುಂದೆ ಬ್ರಿಟಿಷರನ್ನೇ ದೇಶದಿಂದ ಓಡಿಸೋ ಮಹಾಗ್ನಿ ಆಯಿತು. ಸೊ ಹಾಗಾಗಿ ಈ ಸೇಫ್ಟಿ ವಾಲ್ಟ್ ಯಾವಾಗ ಬ್ಲಾಸ್ಟ್ ಆಗತ್ತೆ ಅಂತ ಸರ್ಕಾರಕ್ಕೂ ಗೊತ್ತಿಲ್ಲ. ಸೊ ಸಿಜೆಪಿ ಈ ಹೋರಾಟನ ದೊಡ್ಡದು ಮಾಡೋಕೆ ಕಾಂಗ್ರೆಸ್ ಅಥವಾ NSUI ಜೊತೆಗೆ ಸೇರತ್ತಾ ಅನ್ನೋದು ದೊಡ್ಡ ಸಸ್ಪೆನ್ಸ್. ಒಂದ್ ವೇಳೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡದೇ ಇದ್ರೆ ಇವರು ನೆಕ್ಸ್ಟ್ ಏನ್ ಮಾಡ್ತಾರೆ? ಯಾಕಂತಂದ್ರೆ ಕಳೆದ 12 ವರ್ಷಗಳ ಇತಿಹಾಸದಲ್ಲಿ ಈ ಬಿಜೆಪಿ ಸರ್ಕಾರ ಪಬ್ಲಿಕ್ ಪ್ರೆಷರ್ಗೆ ಹೆದರಿ ಯಾವುದೇ ಮಿನಿಸ್ಟರ್ ರಾಜೀನಾಮೆ ತಗೊಂಡಿಲ್ಲ, MJ ಅಕ್ಬರ್ ಕೇಸ್ ಒಂದನ್ನು ಬಿಟ್ಟು. ಸೊ ಏನೇ ಆದ್ರೂ ಸಿಜೆಪಿ ಕೇವಲ ಅಭಿಜಿತ್ ದೀಪ್ಗೆ ಅವರ ಮುಖದ ಮೇಲೆ ಡಿಪೆಂಡ್ ಆಗದೇನೆ ಬೇರೆ ಬೇರೆ ಊರುಗಳ ಲೋಕಲ್ ಯುವಕರು ಮತ್ತು ಮಹಿಳೆಯರು ಸಹ ಲೀಡರ್ಶಿಪ್ ಆಗಿ ಕೊಡಬೇಕು, ಅವರಿಗೂ ಸಹ ಲೀಡರ್ಶಿಪ್ ಕೊಡಬೇಕು. ಸೊ ಬಿಸಿಲಲ್ಲಿ ಒದ್ದಾಡ್ಕೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಮೀಮ್ ಪ್ರಪಂಚದಿಂದ ರಿಯಲ್ ಪ್ರಪಂಚಕ್ಕೆ ಬಂದು ನಿಂತಿರೋದು ಇವತ್ತಿನ ಹೊಸ ಜನರೇಷನ್ಗೆ ಪ್ರಶ್ನೆ ಮಾಡೋದು ನಮ್ಮ ಹಕ್ಕು, ಪ್ರತಿಭಟನೆ ಮಾಡೋದು ನಮ್ಮ ಕರ್ತವ್ಯ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿದೆ. ಎಜುಕೇಶನ್ ಸಿಸ್ಟಮ್ಗೆ ಬಡ್ದಿರುವಂತಹ ಈ ಪೇಪರ್ ಲೀಕ್ ಅನ್ನೋ ರೋಗನ ಇವತ್ತೇ ತಡೆದೇ ಇದ್ರೆ ನಾಳೆ ನಮ್ಮ ಫ್ಯೂಚರ್ ಹಾಳಾಗತ್ತೆ ಅಂತ ಯುವಕರು ಅಲರ್ಟ್ ಆಗಿದ್ದಾರೆ. ಇನ್ನು ಇವರನ್ನ ತುಳಿಯೋಕೆ, ಇವ್ರ ಹೆಸರನ್ನ ಹಾಳು ಮಾಡೋಕೆ ಸಿಸ್ಟಮ್ ಇನ್ನಷ್ಟು ಪ್ಲಾನ್ ಮಾಡ್ತಾನೆ ಇರುತ್ತೆ. ಆದ್ರೆ ಹೆಸರಿಗೆ ತಕ್ಕಂತೆ ಈ ಜಿರಳೆಗಳು ಈ ಕಷ್ಟದಲ್ಲೂ ಹೆಂಗೆ ಸರ್ವೈವ್ ಆಗಿ ದೇಶದಾದ್ಯಂತ ಹರಡ್ಕೊಂಡು ಸಿಸ್ಟಮ್ ಅನ್ನ ಚಾಲೆಂಜ್ ಮಾಡತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.